ರಘು ಸರ್ ನಮಸ್ಕಾರ. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ತಾವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ಸರ್, ಸ್ವಪ್ನ ಮಂಟಪ ಅಂದರೆ ಟ್ರೇಲರಲ್ಲಿ ಬಿಟ್ಟಂತಹ ಒಂದಿಷ್ಟು ತುಣುಕುಗಳಲ್ಲಿ ಗೊತ್ತಾಗಿದ್ದೇನು ಅಂದರೆ, ಒಂದು ಮಂಟಪ ಇದೆ. ಆ ಮಂಟಪದ ಅದನ್ನ ಕಾಪಾಡೋದಕ್ಕೋಸ್ಕರ ಒಂದಿಷ್ಟು ಜನರ ಹೋರಾಟ. ಓಕೆ, ಇದು ಬೇಸಿಕ್ ಥೀಮ್ ಇದೆ. ಬಟ್ ಇದರ ಹಿಂದೆ ಕೂಡ ಇನ್ನೊಂದು ಕಥೆ ಅರಳುತ್ತೆ. ಸೊ ಆ ಕಥೆಯಲ್ಲೂ ಕೂಡ ಪಾತ್ರ ಮಾಡಿದ್ದೀರಾ. ಸೊ ಬೇಸಿಕಲಿ ನಿಮಗೆ ಸ್ವಪ್ನ ಮಂಟಪ ಅಂದರೆ ಏನನ್ಸುತ್ತೆ? ನನಗೆ ವೈಯಕ್ತಿಕವಾಗಿ ಒಬ್ಬ ಕಲಾವಿದ ಅನ್ನೋದಕ್ಕಿಂತ ಮುಂಚೆ ವೈಯಕ್ತಿಕವಾಗಿ ಸ್ವಪ್ನ ಮಂಟಪ ಅಂತಲೇ ನನಗೊಂದು ಫ್ಯಾಂಟಸಿ ಅಂತ ಅನಿಸುತ್ತೆ. ಒಂದು ಫ್ಯಾಂಟಸಿ, ಎಲ್ಲೋ ಒಂದು ಕಲ್ಪನೆ, ಒಂದು ಕಥೆ, ಎಲ್ಲೋ ಒಂದು ಘಟನೆ ನಡೆದಿದೆ, ಆದರೆ ಅದನ್ನು ಹೇಳೋ ರೀತಿ ಬದಲಾಗಿದೆ. ಯಾವುದೋ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು ಒಂದು ಇರೋ ಘಟನೆ ಹೇಳಿದಾಗ ಅದಿನ್ನೂ ರಸವತ್ತಾಗಿರುತ್ತೆ. ಅದ್ರ ಬಗ್ಗೆ ಇನ್ನೂ ಬಹಳ ಸುಲಭವಾಗಿ ಮಕ್ಳಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಬಹಳ ಇನ್ನೂ ಉತ್ಸಾಹದಿಂದ ಕೇಳ್ತಾರೆ ಕಥೆನ ಅಂತ. ಸೊ ಆ ಥರ ಒಂದು ಸಬ್ಜೆಕ್ಟ್ ಮ್ಯಾಟರ್ ಇರೋದು ಸ್ವಪ್ನ ಮಂಟಪ ಸಿನಿಮಾದಲ್ಲಿ. ಒಂದು ಒಂದು ಚಾರಿತ್ರಿಕ ಸ್ಮಾರಕ ಅದು. ಆ ಸ್ಮಾರಕದ ಹಿಂದೆ ಒಂದು ಕಥೆ ಇರುತ್ತೆ. ಇವಾಗ ಹಲವಾರು ಸ್ಮಾರಕಗಳು ಎಲ್ಲೋ ಏನಾಗ್ತಿದೆ, ಈ ಅರ್ಬನೈಸೇಷನ್ ಆಗಿ ಎಲ್ಲ ಕಡೆ ಅಂಥ ಸ್ಮಾರಕಗಳು ಒಂದೊಂದು ಸಲ ಗೊತ್ತಿಲ್ಲದೇನೋ ಆ ಸ್ಮಾರಕಗಳನ್ನ ಕೆಡವಾಕಿ ಅಲ್ಲಿ ಬೇರೊಂದು ಬಿಲ್ಡಿಂಗ್ ಬಂದ್ಬಿಡುತ್ತೆ. ಆದರೆ ಏನೇ ಬರಲಿ, ಅದೊಂದು ಜಾಗ ಹಾಗೆ ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಒಂದು ಕುತೂಹಲ ಬರುತ್ತೆ ಮಕ್ಳಿಗೆ. ಏನಿದು ಮಂಟಪ, ಇದ್ರ ಹಿಂದೆ ಏನು ಕತೆ, ಈ ಥರ ಜನ ಇದ್ದಾರಾ, ಈ ಥರ ನಮ್ಮ ಸಂಸ್ಕಾರ ಆಯ್ತಾ ಅಂತ. ಸೊ ಆ ಥರ ಒಂದು ಸಂಸ್ಕಾರ ಉಳ್ಕೊಂಡು ಹೋಗಲಿ ಇನ್ನು ಮುಂದಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾದಂಬರಿನ ಬರೆದು ಆ ಕಾದಂಬರಿ ಆಧಾರಿತವಾಗಿ ಸಿನಿಮಾ ಮಾಡಿತ್ತು. ನೀವು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ, ಅಂದರೆ ಬರಗೂರವರ ನಿರ್ದೇಶನದಲ್ಲಿ ಕೆಲಸ ಮಾಡೋದೇ ನನಗೆ ತುಂಬ ಖುಷಿಯಾದ ವಿಷಯ. ಸೊ ನಾನು ಕಥೆಯ ಬಗ್ಗೆ ಜಾಸ್ತಿ ಒತ್ತು ಕೊಡಲಿಲ್ಲ, ಅವ್ರ ಜೊತೆ ಕೆಲಸ ಮಾಡೋದೊಂದು ಖುಷಿಯಲ್ಲಿ ಒಪ್ಕೊಂಡಿದ್ದು ಅಂತ. ಸೊ ಅವರ ನಿರ್ದೇಶನ ನಿಮ್ಗೆ ಹೆಂಗೆ ಅನಿಸ್ತು? ಅಂದರೆ ನಿಮ್ಮಲ್ಲಿ ಒಂದಿಷ್ಟು ಆಸೆಗಳಿರುತ್ತಲ್ವ, ಇವ್ರ ಜೊತೆ ವರ್ಕ್ ಮಾಡಬೇಕು ಅಂತ, ಅದೆಲ್ಲ ರಿಯಾಲಿಟಿಗೆ ಬಂದಾಗ ಆಗುವಂಥ ಖುಷಿ ಅದೆಲ್ಲ ತುಂಬಾ ಒಂಥರ ಸಾರ್ಥಕ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಸಿನಿಮಾಗಳು ಮಾಡ್ತಾ ಇರ್ತೀವಿ, ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡ್ತಾ ಇರ್ತೀವಿ. ಅವ್ರದ್ದೊಂದು ಥಾಟ್ ಪ್ರೊಸೆಸ್ ಬೇರೆ ಥರ ಇರುತ್ತೆ. ಅವ್ರ ಸಿನಿಮಾ ನೋಡೋ ದೃಷ್ಟಿ ಬೇರೆ ಥರ ಇರುತ್ತೆ, ಮೇಕಿಂಗ್ ನೋಡೋ ದೃಷ್ಟಿ ಬೇರೆ ಥರ ಇರುತ್ತೆ. ಅದು ಕೆಲವು ಸಲ ಏನಾಗ್ಬಿಡುತ್ತೆ, ಕೆಲವೊಮ್ಮೆ ನಮಗೆ ಸಾಲದು ಪ್ರಿಪರೇಷನ್ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಬರಗೂರು ಅಂಕಲ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಸಿನಿಮಾ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಭಾಷೆ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಸಾಹಿತ್ಯದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಅವರ ಹೋಮ್ವರ್ಕ್ ಎಷ್ಟಿದೆ, ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಆ ಕೆಲಸನ ಅಷ್ಟು ಡೆಡಿಕೇಟೆಡ್ ಆಗಿ, ಅಷ್ಟು ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ ಮಾಡೋದಿದೆಯಲ್ಲ, ಆವಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ನಾವು ಇನ್ನೇನೋ ಕಲ್ತಂಗಾಗುತ್ತೆ. ಸೊ ಆ ಥರ ಒಂದು ಕಲಿಕೆಯ ಪ್ರಾಸೆಸ್ ನನಗಿತ್ತು. ಸರ್, ಅಂದರೆ ಇತ್ತೀಚೆಗೆ ಸಾಲು ಸಿನಿಮಾಗಳು ಬಂದರೂ ಕೂಡ ನೀವು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳ ಪ್ಯಾಟರ್ನ್ ಬಿಟ್ಟು ಒಂದು ಸಂದೇಶ ಇರುವಂತಹ ಸಿನಿಮಾಗಳಾಗಿರ್ಬೋದು, ಅಥವಾ ಒಂದು ಕಲೆ ಇರುವಂತಹ ಸಿನಿಮಾಗಳಾಗಿರ್ಬೋದು, ಇದಕ್ಕೆ ಹೆಚ್ಚಾಗಿ ಒತ್ತು ಕೊಡ್ತಿದ್ದೀರಾ ಅಂತ ಆಡಿಯನ್ಸ್ ಹೇಳ್ತಾಯಿದ್ರು. ಅದ್ರ ಬಗ್ಗೆ ಏನು? ಇದು ನಿಜವಾಗ್ಲೂ ಆಡಿಯನ್ಸ್ ದೊಡ್ಡತನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ಬೋದು ಇವಾಗ ನಾನು ಒತ್ತು ಕೊಡ್ತಿದ್ದೀನಿ, ನಾನು ಚೂಸ್ ಮಾಡ್ತಿದ್ದೀನಿ ಅಂತ. ಅದೆಲ್ಲ ಸುಳ್ಳು. ಆ ಥರ ಸಿನಿಮಾಗಳು, ಆ ಥರ ಸ್ಕ್ರಿಪ್ಟ್ಗಳು, ಆ ಥರ ನಿರ್ದೇಶಕರು ನನ್ನ ಚೂಸ್ ಮಾಡ್ತಿದ್ದಾರೆ. ಬಹುಶಃ ಈ ಥರ ಪಾತ್ರ ಇವನು ಚೆನ್ನಾಗಿ ಮಾಡ್ಬೋದೇನೋ ಅನ್ನೋ ಒಂದು ವಿಶ್ವಾಸ ಅವರಲ್ಲಿ ಬಂದಿದೆ. ಅಂದರೆ ಇದಕ್ಕೆ ಮುಂಚೆ ನನಗೆ ಅವಕಾಶ ಕೊಟ್ಟಿರುವಂಥ ಚಿಂದೋಡಿ ಬಂಗಾರೇಶ್ ಅಂಕಲ್ ಆಗಿರ್ಬೋದು, ಶ್ಯಾಮ್ ನವಲೆ ಅವರಾಗಿರ್ಬೋದು, ಅಂದರೆ ಅದು ಪಂಚಾಕ್ಷರಿ ಗವಾಯಿ ಸಿನಿಮಾ, ಕಲ್ಲರಳಿ ಹೂವಾಗಲಿ ನಾಗಾಭರಣ ಅಂಕಲ್ಲು, ಶಿವಯೋಗಿ ಪುಟ್ಟಯ್ಯಜ್ಜ ಸಿನಿಮಾ, ಅದರಲ್ಲಿ ಶ್ಯಾಮ್ ನವಲೆ ಅವರು ಕೊಟ್ಟಿರೋ ಅವಕಾಶ. ಇದು ಏನು ಗುರುತು ಹಿಡಿದು ಕೊಟ್ಟರೋ ಗೊತ್ತಿಲ್ಲ, ಆದರೆ ಆ ಸಿನಿಮಾನ ಮಾಡ್ಬೇಕಾದ್ರೆ ಸಾಕಷ್ಟು ಇನ್ಫ್ಯಾಕ್ಟ್ ಆ ಥರ ಸಿನಿಮಾಗಳು ಮಾಡ್ಬೇಕಾದ್ರೆ ಭಕ್ತಿಯಿಂದನೇ ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ನಮ್ಮ ಸುಕೃತ ಅಂತ ಅಂದ್ಕೊಂಡು ನಾವು ಸಿನಿಮಾ ಮಾಡಿರ್ತೀವಲ್ಲ, ಅದು ಜನಕ್ಕೆ ಭಾಳ ಇಷ್ಟ ಆಗಿದೆ, ಭಾಳ ಆಳವಾಗಿ ಜನರ ಮನಸ್ಸಿನ ಸೇರಿದೆ ಆ ಸಿನಿಮಾ. ಸೊ ಈ ಥರ ಸ್ವಪ್ನ ಮಂಟಪ ಆಗಲಿ, ಕಾಸಿನ ಸರ ಆಗಲಿ, ಈ ಥರ ಸಿನಿಮಾಗಳು ಮಾಡ್ಬೇಕಾದ್ರೆ ಇಲ್ಲ ಈ ಪಾತ್ರ ರಾಘು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ. ಅವರು ಕೇಳೋದೇ ನಮಗೆ ಖುಷಿ ಆಗುತ್ತೆ. ಸೊ ಐ ಹ್ಯಾವ್ ಬೀನ್ ಚೋಸನ್, ಐ ಡೋಂಟ್ ಚೂಸ್. ಸರ್, ನೀವು ಮಾತಾಡ್ತಾ ಹೇಳಿದ್ರಲ್ವ, ಅವಾಗ ನಂಗೆ ಅನಿಸ್ತು, ಅಂದರೆ ಈ ಜನ್ರೇಷನಲ್ಲಿ ಇಷ್ಟೊಂದು ಹಿಸ್ಟಾರಿಕಲ್ ಅಥವಾ ತುಂಬ ಹಿನ್ನೆಲೆ ಇರುವಂತಹ ಸಿನಿಮಾಗಳನ್ನ ನೀವು ಮಾಡೋದಷ್ಟು ಇನ್ಯಾರೂ ಮಾಡಿಲ್ಲ ಅನಿಸುತ್ತೆ. ಇಲ್ಲ ಶಿವಣ್ಣ ಮಾಮ ಸಾಕಷ್ಟು ಮಾಡಿದ್ದಾರೆ. ಆಮೇಲೆ ಈ ಥರ ಸಿನಿಮಾಗಳು ಬರೋದೇ ಕಡಿಮೆ ಆಗಿರೋದ್ರಿಂದ ಆ ಕಡಿಮೆ ಅನ್ನೋ ಸಂಖ್ಯೆಯಲ್ಲಿ ನಾವು ಸೇರ್ಕೊಂಡಿದ್ದೀವಿ ಅನ್ನೋ ನನ್ನ ಪುಣ್ಯ ಅಷ್ಟೆ. ತುಂಬ ಕಮರ್ಷಿಯಲ್ ಸಿನಿಮಾ ಬರುತ್ತೆ, ಮಸಾಲ ಸಿನಿಮಾ ಬರುತ್ತೆ, ಹ್ಯೂಮರ್ ಬರುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್ ಬರುತ್ತೆ. ಆದರೆ ಈ ಥರ ಸಿನಿಮಾ ಮಾಡಬೇಕಾದ್ರೆ ಅದಕ್ಕೆ ತುಂಬ ನಾಲೆಡ್ಜ್ ಬೇಕು. ನನಗಲ್ಲ, ಆ ಸಿನಿಮಾ ಮೇಕರ್ಸ್ಗೆ ನಾಲೆಡ್ಜ್ ಬೇಕು. ಅಂಥವ್ರ ಜೊತೆ ಕೆಲಸ ಮಾಡಿದಾಗ ನಮ್ಮ ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ. ಸರ್, ನನಗೆ ಇನ್ನೊಂದು ಮಾತಾಡ್ತಾ ಅನ್ನಿಸ್ತು, ನಮಗೆ ನಮ್ಮ ಭಾಷೆ ಬಗ್ಗೆ ಎಷ್ಟೇ ಪ್ರೀತಿ ಇದ್ದರೂ ಕೂಡ ಕೆಲವೊಂದು ಸಲ ಮಾತಾಡಬೇಕಾದ್ರೆ ಒಂದಿಷ್ಟು ತಪ್ಪುಗಳು ಅಥವಾ ಒಂದು ವ್ಯಾಕರಣದಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ನಾವು ತೊದಲ್ತೀವಿ, ಏನಾದರೂ ಆಗುತ್ತೆ.
ಬಟ್ ನಿಮಗಿರುವಂತಹ ಆ ಭಾಷೆದ ಮೇಲೆ ಇರುವಂಥ ಗ್ರಿಪ್ ಅಂತ ಏನು ಹೇಳ್ತಾರೆ, ಸೊ ಆ ಗ್ರಿಪ್ ಇರೋದ್ರಿಂದನೇ ಈ ಥರದ ಪಾತ್ರಗಳು ನಿಮ್ಮನ್ನು ಹೆಚ್ಚಾಗಿ ಹುಡ್ಕೊಂಬರ್ತಿದೆ ಅನಿಸುತ್ತಾ ನಿಮಗೆಲ್ಲಾದರೂ? ಇರ್ಬೋದು ಸರ್, ಖಂಡಿತ ಇರ್ಬೋದು. ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಬೆಳ್ಕೊಂಡು ಬರ್ಬೇಕಾದ್ರೆ ನಾವು ನೋಡಿದ ಎಲ್ಲ ನಮ್ಮ ದೊಡ್ಡ ಮಾಮ ಅವ್ರ ಸಿನಿಮಾಗಳು ಹೆಚ್ಚು ಸಾಕಷ್ಟು ಅವ್ರ ಸಿನಿಮಾಗಳು ಅಂದರೆ ಎಲ್ಲ ಥರ ಸಿನಿಮಾ, ಅದು ಸಾಮಾಜಿಕ ಆಗಿರ್ಬೋದು, ತಮಾಷೆ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು, ಆ ಎಲ್ಲ ಸಿನಿಮಾಗಳಲ್ಲೂ ಅವರಿಂದ ನಮಗೆ ಭಾಷೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟ ಅನ್ನೋದಕ್ಕಿಂತ ಆ ಭಾಷೆ ಬಗ್ಗೆ ಒಲವು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ತಂದೆಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾನು ಸ್ಕೂಲಲ್ಲಿದ್ದಾಗ ನನಗೆ ಅವರು ನನ್ನ ಒಪಿನಿಯನ್ನು, ನನ್ನ ಇಂಟ್ರೆಸ್ಟ್ ಏನು ಕೇಳ್ದೇ ಮರ್ಯಾದೆಗೆ ಸಂಸ್ಕೃತ ಓದು ಅಂತ ಹಾಕಿದ್ರು ನಮ್ಮ. ಆವಾಗ ಅದ್ರ ಬೆಲೆ ಗೊತ್ತಾಗಲಿಲ್ಲ. ಆದರೆ ಇವಾಗ ನಾವು ಮಾತಾಡ್ಬೇಕಾದ್ರೆ ಭಾಷೆ ಬಗ್ಗೆ, ಅದರ ಶುದ್ಧತೆ ಆಗಲಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಆಗಲಿ, ಇವೆಲ್ಲವೂ ಹೇಳಿದಾಗ ಅಯ್ಯೋ ನಮ್ಮಪ್ಪ ಮಾಡಿದ್ದಕ್ಕೆ ನಾನು ಈ ಥರ ಇದ್ದೀನಿ ಅಂತ ಅನಿಸುತ್ತೆ. ಅದು ಸತ್ಯ. ಅದು ಸೊ ಸಂಸ್ಕೃತ ಆಗಲಿ, ನಾವು ನೋಡಿದಂಥ ಸಿನಿಮಾ ಆಗಲಿ, ನಾವು ಕೇಳಿದಂಥ ಹಾಡುಗಳಾಗಲಿ, ನಾನು ಓದಿಲ್ಲ ಅಂದರೆ ನನಗೆ ಈ ಸಾಹಿತ್ಯವನ್ನಾಗಲಿ ಕಾದಂಬರಿಗಳನ್ನಾಗಲಿ ಓದುವಂತಹ ಹವ್ಯಾಸ ಇಲ್ಲ. ಅಕಸ್ಮಾತ್ ಯಾರು ಇವ್ರು ತುಂಬ ಓದ್ತಾರೆ ಅಂತ ಅಂದ್ಕೊಂಡ್ರೆ ಅದೆಲ್ಲ ಸುಳ್ಳು. ನಾನು ಓದಲ್ಲ, ಸಿನಿಮಾ ಸ್ಕ್ರಿಪ್ಟೇ ಓದಲ್ಲ. ಅಂದರೆ ಕೇಳ್ತೀನಿ. ಅಂದರೆ ನನಗೆ ಹೇಳ್ಬೇಕಾರೆ ಕೇಳೋದು ನನಗೆ ಭಾಳ ಇಷ್ಟ. ಅದೇನೋ ಕೇಳ್ಬೇಕಾರೆ ಗಮನ ಕೊಟ್ಟು ಕೇಳ್ತೀನಿ ಅಥವಾ ಸಬ್ಕಾನ್ಷಿಯಸ್ ಆಗಿ ಕೇಳ್ತೀನೋ ನನಗೆ ಗೊತ್ತಿಲ್ಲ. ಕೇಳ್ತೀನಿ, ಅದನ್ನು ಹಾಗೇ ರಿಪ್ರೊಡ್ಯೂಸ್ ಮಾಡ್ತೀನಿ. ಅದು ಹೋಗ್ತಾ ಹೋಗ್ತಾ ಅದೊಂದು ಅಭ್ಯಾಸ ಆಗುತ್ತೆ ಅಷ್ಟೇ. ಸರ್, ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಿದೆ ನಿಮ್ಮ ಕಡೆಯಿಂದ. ಒಂದು ಒಂದು ರಿಪ್ಪನ್ ಸ್ವಾಮಿ, ಈ ಥರದ್ದು ಎಲ್ಲ ಸಿನಿಮಾಗಳು ಅಂದರೆ ಕಮರ್ಷಿಯಲ್ ಆಗಿರ್ಬೋದು ಅಥವಾ ಈ ಥರದ ಸಿನಿಮಾಗಳು, ಕಲಾತ್ಮಕ ಸಿನಿಮಾಗಳಾಗಿರ್ಬೋದು. ಸೊ ನಿಮಗೆ ಪ್ರತಿ ಒಂದು ಸ್ಕೆಡ್ಯೂಲಲ್ಲೂ ಡಿಫ್ರೆಂಟ್, ಅಂದರೆ 2 ದಿನ ಇಲ್ಲಿ ವರ್ಕ್ ಮಾಡ್ತೀರಾ, ಇನ್ನೂ 2 ದಿನ ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತೀರಾ, ಬೇರೆ ಸೆಟ್ಟಲ್ಲಿ ಇರ್ತೀರಾ, ಆ ಥರ ಇರಲ್ವಾ? ಒಂದು ಸಿನಿಮಾ ಮಾಡಾದ್ಮೇಲೆ ಇನ್ನೊಂದು ಸಿನಿಮಾಗೆ ಹೋಗೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅಂದರೆ ಅದೊಂದು ಕಾಲ ಇತ್ತು, ಇಲ್ಲಿ 2 ಅವರ್ ಇರೋದು, ಅಲ್ಲಿ 2 ಅವರ್. ಅಂದರೆ ಅದನ್ನೆಲ್ಲ ಆ ಥರ ವಿಚಾರಗಳು ಬಂದಾಗ ನಮಗೆ ನೆನಪಾಗಿದ್ದು ನಮ್ಮ ಶಿವಣ್ಣ ಮಾಮ, ಆಮೇಲೆ ಒಂದು ಮಾಲಾಶ್ರೀ ಅವರು. ಒಂದು ದಿನದಲ್ಲಿ 3 ಸಿನಿಮಾ ಶೂಟಿಂಗ್ ಮಾಡ್ಕೊಂಡು ಬರೋರಂತೆ ಪಾಪ ಅವರು. ಅದೊಂದು ಸಿನಿಮಾದ ಗ್ಲೋರಿಯಸ್ ಡೇಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಅಫ್ಕೋರ್ಸ್ ಹೌದು, ನೀವು ಹೇಳ್ದಂಗೆ ಒಂದು ಸಿನಿಮಾದಲ್ಲಿ ಇನ್ನೊಂದು ಸಿನಿಮಾದ ಒಂದು ವ್ಯತ್ಯಾಸ ಇರುತ್ತೆ, ಅದ್ರಲ್ಲಿ ಬೇರೆ ಇನ್ನೇನೋ ಒಂದು ವಿಶೇಷತೆ ಇರುತ್ತೆ, ಅಥವಾ ಒಂದೊಂದು ಸಲ ಭಾಳ ಸಾಧಾರಣವಾಗಿರುತ್ತೆ. ಕೆಲವೊಮ್ಮೆ ಭಾಳ ಸಾಧಾರಣವಾಗಿರೋದನ್ನ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆ ಪಾತ್ರಗಳನ್ನ ಮಾಡೋದು ವಿಪರೀತ ಕಷ್ಟ ಆಗುತ್ತೆ. ಯಾಕಂದರೆ ಬಾಡಿ ಆಮೇಲೆ ನಮ್ಮ ಯೋಚನೆ ಮಾಡೋ ಪ್ರಾಸೆಸ್ ಇದೆಯಲ್ಲ, ಅದು ಸೆಟ್ ಆಗಿಬಿಟ್ಟಿರುತ್ತೆ. ನಾನಿಲ್ಲಿ ಆ್ಯಕ್ಟ್ ಮಾಡಲೇಬೇಕು ಅಂತ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ. ಆದರೆ ಕೆಲವು ಪಾತ್ರಗಳಿಗೆ ಬೇಕಾಗಿರಲ್ಲ ಅದು. ನೀನು ಆ್ಯಕ್ಟ್ ಮಾಡಬೇಡ ಅಂತ ನಿರ್ದೇಶಕರು ಹೇಳ್ತಾರೆ. ಓ ಹೌದಾ, ನಾನು ಇಷ್ಟು ವರ್ಷ ಮಾಡಿರೋದೇ ತಪ್ಪ ಅಂತ ಅನಿಸ್ಬಿಡುತ್ತೆ. ಬಟ್ ಅದೇ ಅವೆಲ್ಲ ನಮಗೆ ಪ್ರತಿಯೊಂದು ಸಿನಿಮಾದಲ್ಲೂ ಕಲಿಯುವಂಥ ಅವಕಾಶ ಆಗುತ್ತೆ ಅಷ್ಟೇ. ಆ ಥರದ ವಿಷಯಗಳಲ್ಲಿ ಅವರು ಏನು ಹೇಳ್ತಿದ್ರು ನಿಮಗೆ? ಅದೇ ಇವಾಗ ನಾನು ಹೇಳಕ್ಕೆ ಬಂದಾಗ, ಬರ್ಗೂರ್ ಅಂಕಲ್ ಪಾತ್ರ ಬರೆದಾಗ ಕೆಲವು ಪಾತ್ರಗಳನ್ನು ಎಮೋಟ್ ಮಾಡ್ಬೇಕಾದ್ರೆ ಅಲ್ಲಿ ಏನೋ ನಾನು ಅದ್ಭುತ ನಟನೆ ಮಾಡಿಬಿಡಬೇಕು, ಇನ್ನೇನೋ ಎಕ್ಸ್ಪ್ರೆಸ್ ಮಾಡಿಬಿಡ್ಬೇಕು ಅಂತ ಅವರ ಬರವಣಿಗೆಲೇ ಎಲ್ಲ ಇರುತ್ತೆ. ಅಂದರೆ ಆ ಮಾತನ್ನು ಆಡಬೇಕಾದ್ರೆ ಆ ಮಾತಿನ ಹಿಂದೆ ಆ ಪದಗಳನ್ನು ಹೇಳ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಪದಗಳ ಹಿಂದೆ ಇರೋ ಒಂದು ಭಾವನೆ, ಅಲ್ಲೊಂದು ಎಕ್ಸ್ಪ್ರೆಷನ್ ಇದೆ. ಆ ಪಾತ್ರಕ್ಕೆ ಇರೋ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಸನ್ನಿವೇಶಕ್ಕಿರುವಂಥ ಒಂದು ಮುಖಭಾವ ಆಗಿರ್ಬೋದು, ಇದನ್ನು ನನಗೆ ಹೇಳಿದ್ರೆ ಸಾಕು ಅಂತ ಅವ್ರಿಗೆ ಹೇಳೋದನ್ನ ಕೇಳ್ತಾ ಇರ್ಬೇಕಾದ್ರೆ ಅಲ್ಲೇ ಒಂದು ಪ್ರಿಪರೇಷನ್, ಒಂದು ಹೋಮ್ವರ್ಕ್ ನಡೀತಾ ಇರುತ್ತೆ. ಸೊ ಅದನ್ನು ಅವ್ರಿಗೆ ಇಷ್ಟ ಆಗೋಷ್ಟ್ರ ಮಟ್ಟಿಗೆ, ಅಥವಾ ಆ ಪಾತ್ರಕ್ಕೆ ಕೊಡಬೇಕಾಗಿರೋಷ್ಟು ನ್ಯಾಯ ಅದಷ್ಟರ ಮಟ್ಟಿಗೆ ನಾನು ನನ್ನ ಕೆಲಸನ ಮಾಡಿದ್ದೀನಿ ಅಂತ ನನ್ನ ನಂಬಿಕೆ. ನಿಮ್ಮ ನಿರ್ದೇಶಕರಿಂದ ಬಂದಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಏನಾದರೂ, ಅಂದರೆ ಈ ಒಂದು ಹಿಸ್ಟಾರಿಕಲ್ ಇರುವಂತಹ ಪಾತ್ರ ಆಗಿರ್ಬೋದು, ಅಥವಾ ಈಗ ಸ್ವಪ್ನ ಮಂಟಪ, ಆ ಮಂಟಪದ ಸುತ್ತ ನಡೆಯುವಂಥ ಕಥೆ ಆಗಿರ್ಬೋದು, ಸೊ ಇದೆಲ್ಲ ಒಂದು ಜರ್ನಿನಲ್ಲಿ ಅವ್ರ ಕಡೆಯಿಂದ ಬಂದಂಥ ಕಾಂಪ್ಲಿಮೆಂಟ್ ಏನಾದರೂ? ಒಂದು ನನಗೆ ಭಾಳ ನೆನಪಿದೆ. ಒಂದು ಬಹಳ ವಿಶೇಷವಾದ ಸೀನ್ ಮಾಡ್ತಾ ಇದ್ವಿ. ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಸನ್ನಿವೇಶನ, ಆ ಇತಿಹಾಸನ, ಒಂದು ಕಥೆನ ಹೇಳ್ತಾ ಇರ್ತೀನಿ. ಆ ಕಥೆನ ಹೇಳ್ಬೇಕಾದ್ರೆ ಅಂಕಲ್ಗೆ ಒಂದು ಜಾಗದಲ್ಲಿ ಭಾಷೆ ಬಗ್ಗೆ ಹಿಡಿತ ಎಷ್ಟಿರುತ್ತೋ, ಆದರೆ ಅಲ್ಲಿ ಆ್ಯಕ್ಟಿಂಗ್ ಇರಬಾರ್ದು, ಅದಷ್ಟೇ ಸಬ್ಡ್ಯೂ ಆಗಿರಬೇಕು, ನನಗೆ ವಿಜಯ ರಾಘವೇಂದ್ರ ಕಾಣಿಸ್ಬಾರ್ದು, ಅಲ್ಲಿ ಆ ಪಾತ್ರ ಅಥವಾ ಆ ಪಾತ್ರದ ಹಿಂದೆ ಇರುವಂಥ ಎಕ್ಸ್ಪ್ರೆಷನ್ ಮಾತ್ರ ಕಾಣಿಸ್ಬೇಕು ಅಂತ. ನಾನು ಅವ್ರು ಹೇಳಿದ್ನ ಹಾಗೆ ತಲೆಗೆ ಹಾಕ್ಕೊಂಡು ಆ ಶಾರ್ಟಲ್ಲಿ ಆ್ಯಕ್ಟ್ ಮಾಡಾದಮೇಲೆ ಸುಮಾರು ಹೊತ್ತಾದಮೇಲೆ ಹೇಳಿದ್ರು, ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ನಾನು ಅಂದ್ಕೊಂಡಿದ್ದರೆ ನೀವು ಮಾಡಿದಿರಿ, ಗುಡ್ ಅದು. ನಮಗದು ಟೀಚರ್ ಜೊತೆ ಕೆಲಸ ಮಾಡ್ಬೇಕಾರೆ ಗುರುಗಳು ಚೆನ್ನಾಗಿ ಮಾಡಿದೆ ಅಂತ ಹೇಳಿದಾಗ ಒಂದು ಖುಷಿ ಅಲ್ವಾ? ಸೊ ಆ ಥರ ಖುಷಿನ ನಾನು ಅನುಭವಿಸಿದೆ. ಸೊ ಆ ಥರದ ಮಾತುಗಳು ಕೇಳೋದಕ್ಕೆ ನೀವು ಸಪ್ರೇಟಾಗಿ ಏನಾದರೂ ಎಕ್ಸ್ಟ್ರಾ ಪ್ರಿಪ್ರೇಷನ್ ಇರುತ್ತಾ ಮನೆಗಳಲ್ಲಿ? ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಟರ್ಸ್ಗಳು ಏನು ಹೇಳ್ತಾರೆ, ಜಾಸ್ತಿ ಪ್ರಿಪ್ರೇಷನ್ ಇಲ್ಲದೇನು ಆನ್ ಸೆಟ್ಗೆ ಹೋಗಿ ಮಾಡೋದು, ಆ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ಕೆಲವೊಬ್ರು. ನಾನೇನು ಪ್ರಿಪೇರ್ ಆಗಲ್ಲ, ಸೆಟ್ಟಲ್ಲಿ ಹೋಗ್ತೀವಿ ಮಾಡ್ತೀವಿ ಅನ್ನೋದಿರುತ್ತೆ. ಬಟ್ ನಿಮಗೆ ಆ ಥರದ ಪ್ರಿಪ್ರೇಷನ್ ಅವಶ್ಯಕತೆ
ಇಲ್ಲ ಅನ್ಕೋತೀನಿ, ಯಾಕೆಂದ್ರೆ ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಆ್ಯಕ್ಟ್ ಮಾಡ್ತಾ ಬಂದಿದ್ದೀರಾ. ಇಲ್ಲ ಇಲ್ಲ, ಅದು ನಾನು ಒಪ್ಪಲ್ಲ. ಯಾಕಂದರೆ ಪ್ರಿಪ್ರೇಷನ್ ಬೇಕಾಗುತ್ತೆ. ಅದು ನೀವು ಹೇಳಿದ್ದು ನನಗೆ ಕಾಂಪ್ಲಿಮೆಂಟ್. ಅದು ಆ್ಯಸ್ ಆ್ಯನ್ ಆ್ಯಕ್ಟರ್ ನೀವು ಹೇಳಿದಾಗ ನನಗೆ ಕಾಂಪ್ಲಿಮೆಂಟ್ ಆಗುತ್ತೆ. ಓ ಪ್ರಿಪ್ರೇಷನ್, ಖಂಡಿತ ಪ್ರಿಪ್ರೇಷನ್ ಬೇಕಾಗುತ್ತೆ. ಆದರೆ ಈ ಥರ ಸಿನಿಮಾಗಳಲ್ಲಿ ಪ್ರಿಪೇರ್ ಆಗಿ ಹೋದರೆ ಎಡವಟ್ಟಾಗುತ್ತೆ. ಅಲ್ಲಿ ಇವಾಗ ಬರ್ಗೂರ್ ಅಂಕಲ್ ಒಂದು ಸೀನ್ ಹೇಳಬೇಕಾದ್ರೆ ನಾನು ಏನೋ ಯೋಚನೆ ಮಾಡ್ತಾ ಇರ್ತೀನಿ. ಅವ್ರು ಎಕ್ಸ್ಪ್ಲೇನ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಇಲ್ಲ ನಾನು ಯೋಚನೆ ಮಾಡ್ತಿರೋದು ಇದಲ್ಲ, ಇನ್ನೊಂದು ಅಂತ ಅನಿಸುತ್ತೆ. ಸೊ ಬ್ಲ್ಯಾಂಕಾಗಿ ಅವ್ರನ್ನ ಫಾಲೋ ಮಾಡಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಆಗ ಅದು ಭಾಳ ಹೆಲ್ಪ್ ಆಗುತ್ತೆ ಕೆಲವು ಸಿನಿಮಾಗಳಲ್ಲಿ. ಯಾಕಂದರೆ ಹೀ ಈಸ್ ಆಲ್ರೆಡಿ ಪ್ರಿಪೇರ್ಡ್. ನನ್ನ ಪಾತ್ರ ಹೀಗೆ ಮಾತಾಡಬೇಕು, ನನ್ನ ಪಾತ್ರ ಈ ಲೈನ್ ಹೇಳಬೇಕಾದ್ರೆ ನನಗೆ ತುಂಬ, ಯಾಕಂದರೆ ಆ ಪದದಲ್ಲೇ ತುಂಬ ತೂಕ ಇದೆ. ಆ ತೂಕ ಇರೋ ಪದನ ನಾನು ಆ್ಯಕ್ಟ್ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ತು ಅಂದ್ರೆ ಅವಾಗ ಅದು ಆಭಾಸ ಆಗುತ್ತೆ. ಅದು ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ ನಮ್ಮ ತನವನ್ನು ಉಳಿಸ್ಕೋಬೇಕು ಅಥವಾ ನಮ್ಮ ಹಿಸ್ಟ್ರಿ ಬಗ್ಗೆ ತಿಳ್ಕೋಬೇಕು, ನಮ್ಮಲ್ಲಿರುವಂಥ ಕಲಾತ್ಮಕ ಎಷ್ಟೋ ಒಂದು ಈ ಥರದ ಮಂಟಪಗಳಾಗಿರ್ಬೋದು ಅಥವಾ ದೇವಸ್ಥಾನಗಳಾಗಿರ್ಬೋದು, ಈ ಥರದ ಬಗ್ಗೆ ಹೋರಾಟಗಳಿರುವಂಥ ಸಿನಿಮಾಗಳು, ಕಲಾತ್ಮಕ ಸಿನಿಮಾಗಳು ಇತ್ತೀಚೆಗೆ ತುಂಬ ಕಡಿಮೆ ಆಗ್ತಿದೆ. ಸೊ ಇಂತಹ ಸಮಯದಲ್ಲಿ ಈ ಥರದ ಸಿನಿಮಾಗಳನ್ನ ಅವ್ರು ತರ್ತಾ ಇದ್ದಾರೆ, ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರ. ಇಂತಹ ಸಿನಿಮಾಗಳು ಎಷ್ಟು ಮುಖ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ? ಎಷ್ಟು ಮುಖ್ಯ ಆಗುತ್ತೆ ಗೊತ್ತಿಲ್ಲ ನನಗೆ. ತುಂಬ ಮುಖ್ಯ ಆಗುತ್ತಾ, ಕಡಿಮೆ ಮುಖ್ಯ ಆಗುತ್ತಾ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಸ್ಮಾರಕ, ಇತಿಹಾಸ ಇವೆಲ್ಲ ಇನ್ನು ಮುಂದಕ್ಕೆ ನಾವು ತೊಗೊಂಡು ಹೋಗಬೇಕಾಗುತ್ತೆ. ಅಂದರೆ ಮುಂದಿನ ಪೀಳಿಗೆಗೆ, ಮುಂದಿನ ತಲೆಮಾರಿಗೆ ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಮುಂದೊಂದು ದಿನ ಯಾವುದೋ ವಿಚಾರ ಯಾವುದೋ ಜಾಗದಲ್ಲಿ ಹೋಗಿ ಇಲ್ಲಿ ಯಾಕೆ ಈ ಥರ ಆಗ್ತಿದೆ ಅಂದಾಗ ಇದ್ರ ಹಿಂದೆ ಈ ಥರ ಒಂದು ಕಟ್ಟಡ ಇತ್ತು, ಇದು ಪೂರಕವಾಗಿತ್ತು ಈ ಕಟ್ಟಡ, ಹಾಗಾಗಿ ಈ ಜಾಗ ಈ ಥರ ಕಾಣ್ತಾ ಇದೆ, ನಿಮ್ಗೆ ಇಷ್ಟು ಅನುಕೂಲತೆ ಇದೆ ಅಂತ ಹೇಳೋದಕ್ಕೆ ಏನಾರು ಪ್ರೂಫ್ ಬೇಕಲ್ಲ. ಆ ಪ್ರೂಫ್ ಇದ್ದರೆ ಮಾತ್ರ ಹಿಸ್ಟ್ರಿ ಇದ್ದರೆ ಮಾತ್ರ ಪ್ರೆಸೆಂಟ್ ಇದ್ದರೆ ಮಾತ್ರ ಫ್ಯೂಚರು. ಆ ಕೆಲಸ ಆಗೋದಕ್ಕೆ ಈ ಸ್ಮಾರಕಗಳಾಗಲಿ, ಐತಿಹಾಸಿಕ ಜಾಗಗಳಾಗಲಿ, ಗೋಪುರಗಳಾಗಲಿ, ಕೋಟೆಗಳಾಗಲಿ ಇವೆಲ್ಲ ಭಾಳ ಮುಖ್ಯ ಆಗುತ್ತೆ. ಅಫ್ಕೋರ್ಸ್ ಇವಾಗಿನ ಜನರಿಗೆ, ಇವಾಗಿನ ಜನರೇಷನ್ಗೆ, ತಲೆಮಾರಿಗೆ ಎಲ್ಲೋ ಒಂದು ಕಡೆ ಅದರ ಮನವರಿಕೆ ಆಗ್ತಾ ಇದೆ. ಒಂದು ಸಣ್ಣ ಪ್ರಮಾಣದಲ್ಲಿ ಅದು ಆಗ್ತಾ ಇದೆ. ಇನ್ನೂ ಹೆಚ್ಚಾಗಬೇಕು ಅಂದಾಗ ಈ ಥರ ಸಿನಿಮಾಗಳು ಬರಬೇಕು. ಈ ಥರ ನಿರ್ದೇಶಕರು ಇಂಥ ಸಿನಿಮಾಗಳನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಸಿನಿಮಾದ ನಿರ್ಮಾಪಕರು, ಬಾಬು ನಾಯಕ್ ಸರ್ ಅಂತ ನಿರ್ಮಾಪಕರು ಬೇಕಾಗ್ತಾರೆ. ಬಹಳ ಸಪೋರ್ಟಿವ್ ಆಗಿದ್ದಂಥ ನಿರ್ಮಾಪಕರವರು, ಬಹಳ ಇನ್ವಾಲ್ವ್ ಆಗ್ತಾಯಿದ್ರು. ಅಗೇನ್ ನಾನು ಪದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅವ್ರು ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಕೆಲವು ಚಿತ್ರತಂಡಗಳಲ್ಲಿ ಹೇಗಿರುತ್ತೆ ಅಂದರೆ ಅವ್ರ ಕೆಲಸ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಆವಾಗ ಇನ್ವಾಲ್ವ್ಮೆಂಟ್ ಆಗುತ್ತೆ. ಯಾವಾಗ ಗೊತ್ತಿಲ್ಲದೆ ಕನ್ಫ್ಯೂಷನ್ ಇರುತ್ತೆ, ಅಲ್ಲಿ ಇಂಟರ್ಫಿಯರೆನ್ಸ್ ಆಗುತ್ತೆ. ಸೊ ನಮ್ಮ ಚಿತ್ರತಂಡ ಬಹಳ ಇನ್ವಾಲ್ವ್ ಆಗಿ ಮಾಡಿದಂಥ ಒಂದು ಸಿನಿಮಾ ಸ್ವಪ್ನ ಮಂಟಪ. ಸೊ ಈ ಸ್ವಪ್ನ ಮಂಟಪಕ್ಕೆ ಬರುವಂತಹ ಆಡಿಯನ್ಸ್ ಏನೆಲ್ಲ ತಲೆಯಲ್ಲಿ ಇಟ್ಕೊಂಡು ಬರಬೇಕು? ಈಗಾಗಲೇ ಟ್ರೇಲರಲ್ಲಿ ಒಂದಿಷ್ಟು ಮಾಹಿತಿ ಗೊತ್ತಾಗಿದೆ, ಅದರ ಹೊರತಾಗಿ ಏನಾದರೂ ಒಂದಿಷ್ಟು? ಆ್ಯಕ್ಚುಲಿ ಅಷ್ಟೇ ಸಾಕು ಅನಿಸುತ್ತೆ. ತುಂಬ ಬಿಟ್ಕೊಟ್ಬಿಟ್ರೆ ಆಮೇಲೆ ಮಜಾ ಇರೋದಿಲ್ಲ. ಆಡಿಯನ್ಸ್ ಥಿಯೇಟ್ರಿಗೆ ಬರಬೇಕು ಅಂತ ಹೇಳಿದ್ರೆ ಈ ಟ್ರೇಲರಲ್ಲಿ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಅಂಶ ಇದೆ, ಇದ್ರ ಹಿಂದೆ ಏನಿದೆ ಅಂತ ಅಂದ್ಕೊಂಡು ಬಂದಿರ್ತಾರಲ್ವ. ಸೊ ಹಾಗಾಗಿ ಅದು ಹಾಗೇ ಇರಲಿ. ಅದಕ್ಕಿಂತ ಹೆಚ್ಚಿನ ಒಂದು ಮಾಹಿತಿ ಆಗಲಿ, ಅದಕ್ಕಿಂತ ಹೆಚ್ಚಿನ ಒಂದು ಒಳ್ಳೆಯ ಮನೋರಂಜನೆ ಆಗಲಿ, ಮನಸ್ಸಿಗೆ ಖುಷಿ ಕೊಡುವಂಥ, ಮುದ ನೀಡುವಂಥ ಸಂಗೀತ ಇದೆ. ಅದನ್ನು ಕಂಪೋಸ್ ಮಾಡಿರೋ ನಮ್ಮ ಶಮಿತಾ ಮಲ್ನಾಡು ಮೇಡಮ್. ನಾನು ಕೆಲವೊಂದು ಒಳ್ಳೆ ಹಾಡನ್ನು ಕೂಡ ಹಾಡಿಸಿದ್ದಾರೆ. ಅಂಕಲ್ ಬರೆದಿದ್ದಾರೆ ಈ ಹಾಡನ್ನು. ಅವ್ರು ಹಾಡ್ತೀಯ ಅಂತ ಕೇಳಿದ ತಕ್ಷಣ ಬಹಳ ಖುಷಿ ಆಗೋಯ್ತು ನನಗೆ. ಯಾಕಂದರೆ ಕನ್ನಡದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಹಾಡುವಂಥ ಅವಕಾಶ ನನಗೆ ಮೊದಲೇ ಸಲ ಸಿಕ್ಕಿದೆ. ಬಹಳ ಆಸೆ ಇತ್ತು ಹಾಡಬೇಕು ಅಂತ. ಸೊ ಈ ಅವಕಾಶ ತಾನಾಗೇ ಬಂದಾಗ ಅದನ್ನು ತುಂಬ ಜವಾಬ್ದಾರಿಯಿಂದ ಈ ತಲೆ ಮೇಲೆ ಹೊತ್ತು ಆ ಕೆಲಸ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಸೊ ನಾನು ತುಂಬ ಹೃದಯದ ಥ್ಯಾಂಕ್ಸ್ ಹೇಳಬೇಕು. ಲೈವಲ್ಲಿ ಕೇಳುವಂಥ ಅವಕಾಶ ನಮಗೂ ಸಿಗ್ಬೋದಾ? ಅಂದರೆ ಅದು ಲೈವ್ ಆಗಿ ಹಾಡೋ ಥರ ಸ್ಟೇಜಲ್ಲಿ ಯೂಶಲಿ ಹಾಡುವಂಥದ್ದು. ಕನ್ನಡ 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 ಸಿರಿಗನ್ನಡ, ಕನ್ನಡ 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 ಸಿರಿಗನ್ನಡ, ಕನ್ನಡ ನಾಡು ಕರ್ನಾಟಕ ನೋಡು, ಕನ್ನಡವೆಂದರೆ ಕರುಳಿನ ಕೂಡು, ಮಾನವ ಮನಸ್ಸಿಗೆ ಒಂದು ಬರುತ್ತೆ. ಸೊ ಇನ್ಫ್ಯಾಕ್ಟ್ ಈ ಹಾಡನ್ನು ಪ್ರೆಸೆಂಟ್ ಮಾಡಬೇಕಾದ್ರೂ ಕೂಡ ನಮಗೆ ಒಂದು ಹಾಡನ್ನು ಹಾಡ್ಬಿಟ್ಟಿದ್ದೀವಿ, ಆದರೆ ಆ ಹಾಡು ಎನ್ಯಾಕ್ಟ್ ಮಾಡ್ಬೇಕಾದ್ರೆ ಅಷ್ಟೇ ಖುಷಿ ಆಗಬೇಕಲ್ಲ. ಈ ಎರಡೂ ವಿಚಾರದಲ್ಲಿ ಖುಷಿ ಕೊಟ್ಟಂಥ ಹಾಡು ನನಗೆ. ಸರ್, ಒಂದು ಒಳ್ಳೆಯ ಪ್ರಯತ್ನನ ನಮ್ಮ ಆಡಿಯನ್ಸ್ ಮುಂದೆ ತರ್ತಾ ಇದ್ದೀರಾ. ಇಡೀ ತಂಡಕ್ಕೆ ನಿಮಗೂ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ 25ನೇ ತಾರೀಕು ಸ್ವಪ್ನ ಮಂಟಪ ಥಿಯೇಟ್ರ್ಗಳಿಗೆ ಬರ್ತಾ ಇದೆ. ಬನ್ನಿ, ಚಿತ್ರಮಂದಿರಗಳಲ್ಲಿ ಸಿಗೋಣ. ಥ್ಯಾಂಕ್ ಯು ಸರ್.